ನಮಸ್ಕಾರ. ಕನ್ನಡದ ಬಿಗ್ ಬಾಸ್ ಮನೆಯಲ್ಲಿ ಈಗೊಂದು ದೊಡ್ಡ ವಿವಾದ ಹೊತ್ಕೊಂಡಿದೆ. ಆ್ಯಂಡ್ ಈ ವಿವಾದದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಸ್ಪರ್ಧಿ ಗಿಲ್ಲಿ. ಅಷ್ಟಕ್ಕೂ ಏನಿದು ವಿವಾದ, ಅವರ ಮೇಲೆ ಬಂದಿರೋ ಆರೋಪವಾದ್ರೂ ಏನು, ಇದರ ಹಿಂದಿನ ಕತೆ ಏನು ಅಂತ ಇವತ್ತು ಪೂರ್ತಿಯಾಗಿ ನೋಡೋಣ. ಅಂದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಒಂದು ಸಣ್ಣ ಘಟನೆ ಅಂತ ಅಂದ್ಕೊಂಡಿದ್ದು ಈಗ ಬೀದಿಗೆ ಬಂದಿದೆ. ಹೌದು, ಒಬ್ಬ ಪಾಪ್ಯುಲರ್ ಕಂಟೆಸ್ಟೆಂಟ್ ಮೇಲೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಫೈಲ್ ಆಗಿದೆ. ಅಷ್ಟೇ ಅಲ್ಲ, ಅರೆಸ್ಟ್ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಿದೆ. ಸೊ ಏನಿದು ಇಡೀ ಬೆಳವಣಿಗೆಯ ಅಸಲಿ ಕಥೆ, ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಗಿಲ್ಲಿ ವಿರುದ್ಧ ದಾಖಲಾಗಿರೋ ಆ ಕಂಪ್ಲೇಂಟಲ್ಲಿ ಅಷ್ಟಿಗೂ ಇರೋದಾದ್ರೂ ಏನು, ಅದರಲ್ಲಿರೋ ಫ್ಯಾಕ್ಟ್ಸನ್ನ ಒಂದೊಂದಾಗೆ ಚೆಕ್ ಮಾಡೋಣ. ಸೊ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಗಿಲ್ಲಿ ವಿರುದ್ಧ ಡೈರೆಕ್ಟ್ ಆಗಿ ಮಹಿಳಾ ಆಯೋಗಕ್ಕೆ ಅಂದ್ರೆ ವುಮೆನ್ಸ್ ಕಮಿಷನ್ಗೆ ಒಂದು ಅಧಿಕೃತ ದೂರು ಸಲ್ಲಿಕೆ ಆಗಿದೆ. ಇದರಿಂದ ಏನಾಗಿದೆ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟದ ಫ್ಯೂಚರ್ ಏನಾಗುತ್ತೋ ಅನ್ನೋ ಒಂದು ಪ್ರಶ್ನೆ ಉಟ್ಕೊಂಡಿದೆ. ಇಲ್ಲಿರೋ ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ, ಈ ಕಂಪ್ಲೇಂಟ್ ಕೊಟ್ಟಿರೋದು ಮನೆಯೊಳಗಿನ ಬೇರೆ ಯಾವ ಕಂಟೆಸ್ಟೆಂಟು ಅಲ್ಲ, ಬದಲಿಗೆ ಜೆಪಿ ನಗರದ ಕುಶಾಲ ಅನ್ನೋ ಒಬ್ಬ ಮಹಿಳೆ. ಯಾಕೆ ಕಂಪ್ಲೇಂಟ್ ಕೊಟ್ರು ಅಂದ್ರೆ, ಗಿಲ್ಲಿಯ ನಡವಳಿಕೆ ಸಮಾಜಕ್ಕೆ ಒಂದು ರಾಂಗ್ ಮೆಸೇಜ್ ಕಳಿಸಿದೆ ಅನ್ನೋದು ಅವರ ಆರೋಪ. ಓಕೆ, ಇಷ್ಟೆಲ್ಲ ದೊಡ್ಡ ಕಾಂಟ್ರವರ್ಸಿಗೆ ಕಾರಣವಾದ ಆ ಒಂದು ಘಟನೆ, ಆ ಘಟನೆ ಯಾವುದು? ಅಂದು ಬಿಗ್ ಬಾಸ್ ಮನೆಯಲ್ಲಿ ಆಕ್ಚುಲಿ ನಡೆದಿದ್ದೇನು? ನೋಡಿ, ಮನೆಯೊಳಗೆ ಒಂದು ತಮಾಷೆಯಾಗಿ, ಒಂದು ಪ್ರ್ಯಾಂಕ್ ಆಗಿ ಶುರುವಾದ ಘಟನೆ ಇವತ್ತು ಒಂದು ದೊಡ್ಡ ಲೀಗಲ್ ಫೈಟ್ ಆಗಿ ಬದಲಾಗಿದೆ. ಇದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಇಷ್ಟು ದೊಡ್ಡದಾಯ್ತು ಅನ್ನೋದನ್ನೇ ಈಗ ನೋಡೋಣ. ಸೊ ಈ ದೂರಿನಲ್ಲಿರೋ ಮೇನ್ ಪಾಯಿಂಟ್ ಕೇವಲ ಗಿಲ್ಲಿ ಏನ್ ಮಾಡಿದ್ರು ಅನ್ನೋದಲ್ಲ, ಬದಲಿಗೆ ಅವರ ಆ ಕೆಲಸದಿಂದ ಸಮಾಜಕ್ಕೆ, ಪಬ್ಲಿಕ್ಗೆ ಯಾವ ರೀತಿಯ ಮೆಸೇಜ್ ಹೋಗುತ್ತೆ ಅನ್ನೋದು. ಡಿಸ್ರೆಸ್ಪೆಕ್ಟ್ ಟುವರ್ಡ್ಸ್ ವಿಮೆನ್ ಅಂದ್ರೆ ಮಹಿಳೆಯರಿಗೆ ಅಗೌರವ ತೋರಿದ್ದಾರೆ ಅನ್ನೋದು ಇದನ್ನ ಪ್ರಮುಖ ಆರೋಪ. ಆದ್ರೆ ಈ ಕಂಪ್ಲೇಂಟ್ ಹಿಂದೆ ಬೇರೆ ಏನಾದ್ರೂ ಉದ್ದೇಶಗಳಿವೆಯಾ? ಈ ಇಡೀ ವಿವಾದದ ಹಿಂದೆ ಒಂದು ಒಳ್ಳ ಸಂಚು ನಡೀತಿದೆಯಾ? ಅಶ್ವಿನಿಯ ಪಾತ್ರ ಇದ್ರಲ್ಲೇನಾದ್ರೂ ಇದೆಯಾ? ಇದು ಬಹಳ ಇಂಟ್ರೆಸ್ಟಿಂಗ್. ಬನ್ನಿ ಇದ್ರ ಬಗ್ಗೆನೂ ನೋಡೋಣ. ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ರೈಸ್ ಆಗುತ್ತೆ. ಘಟನೆಯಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದ ಕಂಟೆಸ್ಟೆಂಟ್ ರಿಷಾ ಅಥವಾ ಅವರ ಫ್ಯಾಮಿಲಿಯವರೇ ಸೈಲೆಂಟ್ ಆಗಿರುವಾಗ, ಹೊರಗಡೆ ಇರೋ ಒಬ್ಬ ವ್ಯೂವರ್ ಕುಶಾಲ ಅನ್ನೋರು ಯಾಕಿಷ್ಟೊಂದು ಇನ್ವೆಸ್ಟ್ ಮಾಡಿ ಅಧಿಕೃತವಾಗಿ ಕಂಪ್ಲೇಂಟ್ ಫೈಲ್ ಮಾಡಬೇಕು? ಇಲ್ಲಿ ಒಂದು ಥಿಯರಿ ಹುಟ್ಕೊಂಡಿದೆ. ಅದೇನಂದ್ರೆ, ಗಿಲ್ಲಿಯ ಮೇನ್ ಕಾಂಪಿಟೇಟರ್ ಅಂದ್ರೆ ಅಶ್ವಿನಿ ಗೌಡ ಪರವಾಗಿ ಕುಶಲ ಅವರು ಕೆಲಸ ಮಾಡ್ತಿದ್ದಾರೆ ಅಂತ. ಅಶ್ವಿನಿ ಅವರೇ ಹೊರಗಡೆಯಿಂದ ಈ ಪ್ಲಾನ್ ಮಾಡಿಸಿದ್ದಾರೆ ಅನ್ನೋ ಮಾತುಗಳು ಜೋರ ಕೇಳಿ ಬರ್ತಿದೆ. ಹಾಗಾದ್ರೆ ಈ ಕಾನ್ಸ್ಪಿರಸಿ ಥಿಯರಿಗೆ ಇರೋ ಸಾಕ್ಷಿಗಳೇನು? ನೋಡಿ, ಕುಶಲ ಅವರ ಇಂಟರ್ವ್ಯೂ ನೋಡಿದ್ರೆ ಅವರು ಹೆಚ್ಚಾಗಿ ಮಾತಾಡೋದು ಗಿಲ್ಲಿ ಹೇಗೆ ಅಶ್ವಿನಿಯನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಇದರಿಂದ ಕುಶಲ ಅವರು ಅಶ್ವಿನಿಯ ಫ್ರೆಂಡ್ ಅಥವಾ ಫಾಲೋವರ್ ಇರ್ಬೋದು ಅಂತ ಕೆಲವರು ಹೇಳ್ತಾರೆ. ಮನೆಯೊಳಗೆ ಗಿಲ್ಲಿಯನ್ನ ಸೋಲ್ಸೋಕಾಗದೆ ಹೊರಗಡೆಯಿಂದ ಈ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಒಂದು ವಾದ. ಇನ್ನೊಂದು ವಾದ ಏನಂದ್ರೆ, ಗಿಲ್ಲಿಯ ಫೇಮ್ ಬಾಳ್ಸ್ಕೊಂಡು ತಾವು ಫೇಮಸ್ ಆಗೋಕೆ ಕುಶಲ ಈ ರೀತಿ ಮಾಡ್ತಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಇದೇ ಟೈಮ್ನಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಇಬ್ಬರ ನಡುವಿನ ಒಂದು ಕಂಪ್ಯಾರಿಸನ್ ಕೂಡ ನಡೀತಿದೆ. ನೋಡಿ, ಬಿಗ್ ಬಾಸ್ ಕ್ಷಮೆ ಕೇಳು ಅಂದಾಗ ಗಿಲ್ಲಿ ತಕ್ಷಣ ಕ್ಷಮೆ ಕೇಳಿದ್ರು. ಆದ್ರೆ ಬೇರೆ ಒಂದು ಘಟನೆಯಲ್ಲಿ ಅಶ್ವಿನಿಗೆ ಕ್ಷಮೆ ಕೇಳಿ ಅಂದಾಗ, ನಾನು ಇಂಥ ಪವರ್ ಪ್ಲೇಗಳಿಗೆ ತಲೆಬಾಗಲ್ಲ ಅಂತ ಅವರು ನಿರಾಕರಿಸಿದ್ರು. ಸೊ ಈ ವ್ಯತ್ಯಾಸ ಕೂಡ ಇಬ್ಬರ ನಡುವಿನ ಕಾಂಪಿಟಿಷನ್ನ ಮತ್ತಷ್ಟು ಹೆಚ್ಚಿಸಿದೆ. ಸರಿ, ಇದಿಷ್ಟು ಆರೋಪಗಳ ಕತೆ ಆದ್ರೆ, ಗಿಲ್ಲಿಯ ಪರವಾಗಿ ಯಾವೆಲ್ಲ ವಾದಗಳು ಕೇಳಿ ಬರ್ತಿದೆ? ಅವರ ಫ್ಯಾನ್ಸ್ ಮತ್ತೆ ಸಪೋರ್ಟರ್ಸ್ ಈ ಇಡೀ ವಿವಾದವನ್ನ ಹೇಗೆ ನೋಡ್ತಿದ್ದಾರೆ ಅದನ್ನು ನೋಡೋಣ. ಅನೇಕರ ಪ್ರಕಾರ ಈ ಸೀಸನ್ನ ಮೇನ್ ಎಂಟರ್ಟೈನರ್ ಅಂದ್ರೆ ಅದು ಗಿಲ್ಲಿನೇ. ಶೋ ನೋಡೋಕೆ ಮುಖ್ಯ ಕಾರಣವೇ ಗಿಲ್ಲಿ. ಅವರ ಕಾಮಿಡಿಯಿಂದಲೇ ಶೋ ನಡೀತಿದೆ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಅವರೇ ಇಲ್ಲ ಅಂದ್ರೆ ಶೋಗೆ ಕಳೆನೇ ಇರಲ್ಲ ಅನ್ನೋದು ಹಲವರ ಅಭಿಪ್ರಾಯ. ಗಿಲ್ಲಿಯನ್ನು ಡಿಫೆಂಡ್ ಮಾಡ್ತಿರೋರು ಹೇಳೋ ಮುಖ್ಯವಾದ ಮಾತೇನಂದ್ರೆ, ಅವನೊಬ್ಬ ಹಳ್ಳಿ ಹುಡುಗ, ಜನರನ್ನ ನಗ್ಸೋಕ್ ಬಂದಿದ್ದಾನೆ, ಅವನಲ್ಲಿ ಯಾವುದೇ ಕೆಟ್ಟ ಇಂಟೆನ್ಷನ್ ಇಲ್ಲ ಅಂತ. ಅವನೊಬ್ಬ ಸಿಂಪಲ್, ಒಳ್ಳೆಯ ಮನಸ್ಸಿನ ಹುಡುಗ ಅನ್ನೋದು ಅವರ ವಾದ. ಇಡೀ ವಾದದ ಕೇಂದ್ರ ಬಿಂದುನೇ ಈ ಒಂದು ಮಾತು. ಒಂದು ಗೇಮಿನ ರೀತಿ ನೋಡ್ಬೇಕು, ಹೌದಾನೆ? ಆಟದೊಳಗೆ ನಡೆಯೋ ತಮಾಷೆ, ಪ್ರ್ಯಾಂಕ್ಗಳನ್ನೆಲ್ಲ ರಿಯಲ್ ಲೈಫ್ನ ಸೀರಿಯಸ್ ವಿಷಯಗಳ ಥರ ನೋಡೋದು ಎಷ್ಟು ಸರಿ? ಇದು ಈಗಿರೋ ದೊಡ್ಡ ಪ್ರಶ್ನೆ. ಗಿಲ್ಲಿ ಪರ ಇರೋರು ಇನ್ನೂ ಕೆಲವು ಪಾಯಿಂಟ್ಸ್ ಮುಂದಿಡ್ತಾರೆ. ನೋಡಿ, ಶೋನ ಹೋಸ್ಟ್ ಕಿಚ್ಚ ಸುದೀಪ್ ಅವರೇ ಈ ವಿಷಯದ ಬಗ್ಗೆ ವೀಕೆಂಡಲ್ಲಿ ಮಾತಾಡಿ ಮುಗಿಸಿದ್ದಾರೆ. ಮನೆಯೊಳಗೆ ಬಿಗ್ ಬಾಸ್ ಹೇಳಿದ ತಕ್ಷಣ ಗಿಲ್ಲಿ ಕ್ಷಮೆನೂ ಕೇಳಿದ್ದಾರೆ. ಸೊ ಅಲ್ಲಿಗೆ ಆ ವಿಷಯ ಕ್ಲೋಸ್ ಆಗಿತ್ತು. ಹೀಗಿರುವಾಗ ಈಗ್ಯಾಕೆ ಕಂಪ್ಲೇಂಟ್? ಸಮಾಜದಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಇಶ್ಯೂಸ್ ಇರುವಾಗ ಮಹಿಳಾ ಆಯೋಗ ಯಾಕೆ ಈ ವಿಷಯವನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂತನೂ ಪ್ರಶ್ನಿಸ್ತಿದ್ದಾರೆ. ಸೊ ಕೊನೆಗೆ ನಮ್ಮ ಮುಂದೆ ಬಂದು ನಿಲ್ಲೋದು ಒಂದೇ ಒಂದು ದೊಡ್ಡ ಪ್ರಶ್ನೆ. ಇದು ನಿಜವಾಗ್ಲೂ ಸಮಾಜದ ಮೇಲಿರೋ ಕಾಳಜಿಯಿಂದ ಕೊಟ್ಟಲೋ ಕಂಪ್ಲೇಂಟಾ,
ಅಥವಾ ಒಬ್ಬ ಪಾಪ್ಯುಲರ್ ಕಂಟೆಸ್ಟೆಂಟ್ನ ಆಟದಿಂದ ಹೊರಹಾಕೋಕೆ ಮಾಡಿರೋ ಒಂದು ತಂತ್ರನ? ಇದರ ಹಿಂದಿನ ನಿಜವಾದ ಮೋಟಿವ್ ಏನಾಗಿರಬಹುದು? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಚಾರ.